ನಿಮ್ಮದೇ ಸರ್ಕಾರದ ನೆಲಮಂಗಲ ಶಾಸಕರು ಬೇಡ ಅಂದಿದ್ದ ನೀರನ್ನು ಚಿಕ್ಕಬಳ್ಳಾಪುರಕ್ಕೆ ಪಾಪ ಪ್ರದೀಪ್ ಈಶ್ವರ್ಗೆ ಏನು ಗೊತ್ತಾಗಲ್ಲ ಅಂತ ಏನೋ ಇರಬೇಕು, ಮೋಸ್ಟ್ ಇಲ್ಲಿ ಬಿಡೋ ಅಂತ ಕೆಲಸ ಮಾಡ್ತಿದ್ದಾರೆ ಏನೋ. ನಿಮ್ಮ ಬಗ್ಗೆ ನಮಗೇನು ಇಲ್ಲ, ನೀವೊಬ್ಬ ಶಾಸಕರಾಗಿ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನನ್ನ ಚಿಕ್ಕಬಳ್ಳಾಪುರದ ಜನತೆ ಇನ್ನು ಸುಮ್ಮನೆ ಕೂತ್ಕೊಳಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಇದನ್ನು ಗಮನಿಸಬೇಕು. ನನ್ನ ಶಾಸಕರಿಗೆ, ನೇರವಾಗಿ ನನ್ನ ಶಾಸಕರಿಗೆ, ನನ್ನ ಚಿಕ್ಕಬಳ್ಳಾಪುರ ಮತ್ತು ಮಂಚೇನಹಳ್ಳಿ ತಾಲೂಕಿನ ಎಲ್ಲ ಜನತೆಯ ಪರವಾಗಿ ಈ ಮುಖಾಂತರ ಕಾಲಿಗೆ ಮುಟ್ಟು ನಮಸ್ಕಾರ ಮಾಡಿ ಕೇಳ್ಕೊತಾ ಇದ್ದೀನಿ, ನಮಗೆ ದಯವಿಟ್ಟು ನೀರನ್ನು ಕೊಡುವಂತಹ ಕೆಲಸನ ತಾವು ಮಾಡಬೇಕು. ಶಾಸಕರಿಗಿಂತ ಉಸ್ತುವಾರಿ ಸಚಿವರ ಪಾತ್ರ ಜಾಸ್ತಿ ಇರುತ್ತೆ. ಉಸ್ತುವಾರಿ ಸಚಿವರು ನೀವೇನು ಕೇಳ್ತಾ ಇಲ್ಲ, ಬರೀ ಶಾಸಕರನ್ನೇ ಕೇಳ್ತಾ ಇದ್ದೀರಿ. ಯಾಕೆ ಹೇಳ್ತೀನಿ ನಾನು. ಆವಾಗಲೂ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ನಮ್ಮ ಚಿಕ್ಕಬಳ್ಳಾಪುರದ ಹೆಮ್ಮೆ ಅಂತಹ ಒಬ್ಬ ವ್ಯಕ್ತಿ ಗೋಪಾಲ್ ಗೌಡ್ರು ಇವತ್ತು ಈ ಒಂದು ಹೋರಾಟದಲ್ಲಿ ಮಂಚೂಣಿಯಲ್ಲಿ ನಿಂತ್ಕೊಂಡು ಈ ರೀತಿಯ ನೀರು ನಮಗೆ ಬೇಡ ಅಂತ ಹೇಳ್ತಿದ್ದಾರೆ ಅಂತಂದರೆ, ನನ್ನ ಚಿಕ್ಕಬಳ್ಳಾಪುರದ ಜನತೆ ಈಗಾದರೂ ನಾವು ಎಚ್ಚೆತ್ತುಕೊಳ್ಳಬೇಕು. ದೊಡ್ಡವರು, ಪ್ರಬುದ್ಧರು, ಸಹೃದಯರು, ಕಲಿತವರು, ಇಡೀ ನಮ್ಮ ದೇಶವನ್ನು ಮುನ್ನಡೆಸಿದಂಥವರು ಬೇಡ ಅಂತ ಹೇಳ್ತಿದ್ದಾರೆ ಅಂತಂದರೆ ಈ ನೀರು ಒಳ್ಳೆಯದಲ್ಲ ಅಂತ ನನ್ನ ಜನ ಅರ್ಥ ಮಾಡ್ಕೊಬೇಕು. ನನ್ನ ಜನ ಈ ಬಾರಿಯ ಬಜೆಟಲ್ಲಿ ಅವರೇನಾದರೂ ಹಣ ಇಟ್ಟಿಲ್ಲ ಅಂತಂದರೆ ನಾವು ಸರ್ಕಾರದ ವಿರುದ್ಧ ತಿರುಗಿ ಬೀಳಬೇಕು. ನಮ್ಮ ಹಕ್ಕುಗಳನ್ನು ನಾವು ಕೇಳಿ ಕೇಳಿ ಸಾಕಾಯಿತು, ಕಿತ್ಕೊಳ್ಳೋ ಅಂತಹ ಕೆಲಸವನ್ನು ಈಗಲೂ ನಾವು ಮಾಡಿಲ್ಲ ಅಂತಂದರೆ ನಾವು ನಿಜಕ್ಕೂ ಚಿಕ್ಕಬಳ್ಳಾಪುರದಕ್ಕೆ ನಾವು ಅವಮಾನ. ಚಿಕ್ಕಬಳ್ಳಾಪುರ ಅಂದರೆ ಪ್ರಬುದ್ಧತೆ, ಚಿಕ್ಕಬಳ್ಳಾಪುರ ಅಂದರೆ ವಿಶ್ವೇಶ್ವರಯ್ಯನವರು, ಚಿಕ್ಕಬಳ್ಳಾಪುರ ಅಂದರೆ ಕೆ ವಿ ಪಿಳ್ಳಪ್ಪನವರು, ಚಿಕ್ಕಬಳ್ಳಾಪುರ ಅಂದರೆ ಸಿ ವಿ ವೆಂಕಟರಾಮಯ್ಯನವರು, ಸಿ ವಿ ವೆಂಕಟರಾಯಪ್ಪನವರು, ರೇಣುಕಾ ರಾಜೇಂದ್ರರವರು, ಮುನಿಯಪ್ಪರವರು, ಇವರೆಲ್ಲ ನಮಗೆ ಎಸ್ ವೈ ಮರಿಯಪ್ಪನವರು, ಇವರೆಲ್ಲ ನಮ್ಮ ನಾಡನ್ನು ಮುನ್ನಡೆಸಿದಂಥವ್ರು. ಅವ್ರಿಗೆಲ್ಲ ಮಾಡುವಂಥ ಅವಮಾನ ಇದು. ನಾವೇನಾದರೂ ನಾವು ನಮ್ಮ ಹಕ್ಕುಗಳನ್ನು ಕೇಳಿಲ್ಲ ಅಂತಂದರೆ ಹಕ್ಕುಗಳನ್ನು ಕಿತ್ಕೊಂಡಿಲ್ಲ ಅಂತ. ದಯವಿಟ್ಟು ಜನತೆಯಲ್ಲೂ ಸಹ ಮನವಿ ಮಾಡ್ತಾ ಇದ್ದೀನಿ, ಶಾಸಕರೇ, ನಮ್ಮ ಜನತೆ ನಿಮ್ಮ ವಿರುದ್ಧ ತಿರುಗಿ ಬೀಳಕ್ಕೆ ಮೊದಲು, ತಮ್ಮ ಸರ್ಕಾರದ ವಿರುದ್ಧ ತಿರುಗಿ ಬೀಳಕ್ಕೆ ಮೊದಲು ತಾವು ಎಚ್ಚೆತ್ತುಕೊಳ್ಬೇಕು. ಈ ಬಾರಿಯ 6ನೇ ತಾರೀಕಿನ ಬಜೆಟಲ್ಲಿ ನಮಗೆ ನೀರನ್ನು, ಶುದ್ಧವಾದ ನೀರನ್ನು ಕೊಡುವಂತಹ ಕೆಲಸ ತಾವು ಮಾಡಬೇಕು. ಈಗಲೇ ತಮ್ಮ ಜೊತೆಗೆ ನಾವು ಬರಬೇಕಾದ್ರೆ ಪಕ್ಷಾತೀತವಾಗಿ ನಾವು ಸಾವಿರಾರು ಸಂಖ್ಯೆಯಲ್ಲಿ ನಿಮ್ಮ ಜೊತೆ ಬರ್ತೀವಿ. ಅದೇನೇ ಇದ್ರೂ ಖರ್ಚು ನಾವು ಇಟ್ಕೊತೀವಿ. ನಿಮ್ಮ ಜೊತೆ ನಾವು ಬಂದು ವಿಧಾನಸೌಧದಲ್ಲಿ ಮುತ್ತಿಗೆ ಹಾಕಬೇಕಾ, ಸಿದ್ದರಾಮಯ್ಯ ಅವ್ರ ಕಾಲು ಹಿಡಿಬೇಕಾ, ಏನು ಬೇಕಾದರೂ ನಾವು ಮಾಡೋಕ್ಕೆ ರೆಡಿ. ದಯವಿಟ್ಟು ನಮ್ಮ ಹಕ್ಕುಗಳಿಗೆ, ನಮ್ಮ ಸ್ವಾಭಿಮಾನವನ್ನು ನಿಮ್ಮ ಕಾಲು ಬಳಿಬೇಕಾದ್ರೂ ಇಟ್ಬಿಡ್ತೀವಿ. ದಯವಿಟ್ಟು ನಮಗೆ ನೀರನ್ನು ಕೊಡಿ ಅಂತ ಹೇಳ್ತಾ ಇದ್ದೀನಿ. ಏನಾದರೂ ಆಗಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇಡೀ ಚಿಕ್ಕಬಳ್ಳಾಪುರವನ್ನು ಬಂದ್ ಮಾಡ್ತೀವಿ. ಇದಕ್ಕೆ ನೀವೇ ಕಾರಣ ಆಗ್ತೀರಾ. ನಿಮ್ಮ ಮನೆಗೆ, ಚಿಕ್ಕಬಳ್ಳಾಪುರದ ಮನೆಗೂ ಇರ್ಬೋದು, ಬೆಂಗಳೂರಿನ ಮನೆಗೂ ಇರ್ಬೋದು, ನಿಮ್ಮ ಮನೆಗೆ ನಾವು ಮುತ್ತಿಗೆ ಹಾಕುವಂಥ ಕೆಲಸವನ್ನು ಆವತ್ತೂ ಹೇಳಿದ್ದೀನಿ, ಇವತ್ತು ಹೇಳ್ತಿದ್ದೀವಿ. ನಾವೊಬ್ಬರಲ್ಲ, ಇಲ್ಲಿ ಕೂತಿರೋರು ಮಾತ್ರ ಅಲ್ಲ. ಇವತ್ತೇನು ನಾನು ನಿಮ್ಮ ಮಾತಾಡ್ತಾ ಇದ್ದೀನಿ, ನಾನು ಎಷ್ಟೋ ಸಂಘಟನೆಗಳ ಮುಖ. ಇವತ್ತು ಬರೀ BJP ಪಕ್ಷದ ಪರವಾಗಿ ಮಾತ್ರ ಮಾತಾಡ್ತಿಲ್ಲ, ಎಲ್ಲ ಸಂಘಟನೆಗಳ, ಎಲ್ಲ ಪ್ರಬುದ್ಧ ಜನತೆಯ ಎಲ್ಲರನ್ನೂ ಮಾತಾಡ್ಕೊಂಡ್ಬಂದಿದ್ದೀನಿ. ಡಾಕ್ಟರ್ಸ್ ಮಾತಾಡಿದ್ದೀನಿ, ಅಡ್ವೊಕೇಟ್ಸ್ ಮಾತಾಡಿದ್ದೀನಿ, ರಿಟೈರ್ಡ್ ಜಡ್ಜ್ಗಳನ್ನ ಮಾತಾಡಿದ್ದೀನಿ. ಎಲ್ಲರೂ ನಮ್ಮ ಜೊತೆ ಇರ್ತೀವಿ. ಇನ್ನೂ ಸುಮ್ಮನೆ ಕೂತ್ಕೊಂಡ್ರೆ ಇದು ನಾವು ಚಿಕ್ಕಬಳ್ಳಾಪುರಕ್ಕೆ ಮಾಡೋ ಅನ್ಯಾಯ ಅಂತ ಹೇಳಿದ್ದಾರೆ. ದೊಡ್ಡ ದೊಡ್ಡ ಸರ್ಕಾರಿ ಹುದ್ದೆಯಲ್ಲಿರೋರು ಹೇಳಿದ್ದಾರೆ, ನಿಮ್ಮ ಜೊತೆ ನಾವಿದ್ದೀವಿ, ನಾವು ಹೊರಗಡೆ ಬರಲಿಕ್ಕಾಗಲ್ಲ, ನಿಮ್ಮ ಜೊತೆ ನಾವಿದ್ದೀವಿ, ಯಾವುದೇ ಕಾರಣಕ್ಕೂ ಬಿಡಬೇಡಿ, ಚಿಕ್ಕಬಳ್ಳಾಪುರಕ್ಕೆ ಇನ್ನು ಅನ್ಯಾಯ ಆಗಕ್ಕೆ ಬಿಡಬೇಡಿ, ಮುಂದಿನ ದಿನಗಳಲ್ಲಿ ನಮ್ಮ ಪೀಳಿಗೆ ನಶಿಸಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಶಾಸಕರೇ ನೀವು ಕೆಲಸ ಮಾಡಬೇಕು. ಏನಾದರೂ ಆಗಿಲ್ಲ ಅಂತಂದರೆ ಎಲ್ಲಿ ನೀವು ನೀರು ಬಿಡ್ತಾ ಇದ್ದೀರೋ ಅದೇ ನೀರಲ್ಲಿ ನಾವು ಹೋಗಿ ನಿಂತ್ಕೊತೀವಿ, ನಿಮ್ಗೆ ಅವಮಾನ ಮಾಡ್ತೀವಿ, ಇಡೀ ರಾಜ್ಯದ ಗಮನವನ್ನು ನಾವು ಸೆಳಿತೀವಿ. ಆ ನೀರಲ್ಲಿ ಹೋಗಿ ನಿಂತ್ಕೊಳ್ಳೋ ಅಂತ ಕೆಲಸ ಮಾಡ್ತೀವಿ, ಆ ವಿಷಪೂರಿತ ನೀರಲ್ಲಿ. ಇದಕ್ಕೆ ತಾವು ಎಲ್ಲದಕ್ಕೂ ರೆಡಿಯಾಗಿರ್ಬೇಕಾಗ್ತದೆ. ಹಿಂದಿನ ಬಾರಿ ನಮ್ಮ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಏನು ಇಲ್ಲಿಂದ ಬೆಂಗಳೂರಿನ ವಿಧಾನಸೌಧದವರೆಗೂ ಏನು ಟ್ರ್ಯಾಕ್ಟರ್ಗಳನ್ನು ನುಗ್ಗಿಸಿ ಏನು ಪ್ರತಿಭಟನೆ ಮಾಡಿದ್ರು, ಅದರ 10ರಷ್ಟು ಕಿಚ್ಚನ್ನು ಈ ಸಲ ನಾವು ಹಚ್ತೀವಿ. ಇಡೀ ವಿಧಾನಸೌಧ, ಇಡೀ ಬೆಂಗಳೂರನ್ನ ಸ್ತಬ್ಧ ಮಾಡೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಇನ್ನೂ ನಮ್ಮ ಕೈಯಲ್ಲಿ ತಡ್ಕೊಂಡಿರೋದು, ನೀವು ಪ್ರತಿ ದಿವಸ ಕುಡಿಸೋ ವಿಷ ಕುಡ್ಕೊಂಡಿರೋಷ್ಟು ನಾವು ಪೆದ್ದರಲ್ಲ. ನಮ್ಮ ಸಹನೆಯ ಕಟ್ಟೆ ಒಡೆದಿದೆ ಶಾಸಕರೇ. 3 ವರ್ಷ ನಿಮಗೆ ಟೈಮ್ ಕೊಟ್ಟಿದ್ದೀವಿ. 1000 ದಿನಗಳು ಒಬ್ಬ ಯುವಕರು ಇದ್ದೀರಾ,
ನೀವು ಮಾತಾಡಿದ್ರೆ ಇಡೀ ಪ್ರಪಂಚವನ್ನ ಬದಲಾಯಿಸುವಂತಹ ಶಕ್ತಿ ಇರುವಂತಹ ಮಾತುಗಳನ್ನು ಹೇಳ್ತೀರಾ. ನಿಮ್ಮ ಬಗ್ಗೆ ನಮಗೇನು ಇಲ್ಲ. ನೀವೊಬ್ಬ ಶಾಸಕರಾಗಿ ನಾನು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ನನ್ನ ಚಿಕ್ಕಬಳ್ಳಾಪುರದ ಜನತೆ ಇನ್ನು ಸುಮ್ಮನೆ ಕೂತ್ಕೊಳಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಇದನ್ನ ಗಮನಿಸಬೇಕು. ನನ್ನ ಶಾಸಕರಿಗೆ, ನೇರವಾಗಿ ನನ್ನ ಶಾಸಕರಿಗೆ, ನನ್ನ ಚಿಕ್ಕಬಳ್ಳಾಪುರ ಮತ್ತು ಮಂಚೇನಹಳ್ಳಿ ತಾಲೂಕಿನ ಎಲ್ಲ ಜನತೆಯ ಪರವಾಗಿ ಈ ಮುಖಾಂತರ ಕಾಲಿಗೆ ಮುಟ್ಟು ನಮಸ್ಕಾರ ಮಾಡಿ ಕೇಳ್ಕೊತಾ ಇದ್ದೀನಿ. ನಮಗೆ ದಯವಿಟ್ಟು ನೀರನ್ನು ಕೊಡುವಂತಹ ಕೆಲಸನ ತಾವು ಮಾಡಬೇಕು. ಶುದ್ಧೀಕರಿಸಿದ ನೀರಂತ ಕೊಡುವಂಥ ಕೆಲಸ ಮಾಡಬೇಕು ಅಂತ. ನಿಮ್ಮದೇ ಸರ್ಕಾರದ ನೆಲಮಂಗಲ ಶಾಸಕರು ಬೇಡ ಅಂದಿದ್ದ ನೀರನ್ನು ಚಿಕ್ಕಬಳ್ಳಾಪುರಕ್ಕೆ ಪಾಪ ಪ್ರದೀಪ್ ಈಶ್ವರ್ಗೆ ಏನು ಗೊತ್ತಾಗಲ್ಲ ಅಂತನೋ ಏನೋ ಇರಬೇಕು, ಮೋಸ್ಟ್ ಇಲ್ಲಿ ಬಿಡೋ ಅಂತ ಕೆಲಸ ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ ನನಗೆ. ಇದಕ್ಕೆ ನಾವು ವಿರೋಧ ಮಾಡ್ತೀವಿ. ಇಷ್ಟು ದಿವಸ ನಾವು ನಮ್ಮ ಶಾಸಕರ ಮೇಲೆ ಡಿಪೆಂಡ್ ಆಗಿದ್ದು ನಿಜ, ಮುಂದೆನೂ ಸಹ ಡಿಪೆಂಡ್ ಆಗಿರ್ತೀವಿ ಅವ್ರು ಸರಿಯಾಗಿ ಕೆಲಸ ಮಾಡಿದ್ರೆ. ಶಾಸಕರಿಗಿಂತ ಉಸ್ತುವಾರಿ ಸಚಿವರ ಪಾತ್ರ ಜಾಸ್ತಿ ಇರುತ್ತೆ. ಉಸ್ತುವಾರಿ ಸಚಿವರು ನೀವೇನು ಕೇಳ್ತಾ ಇಲ್ಲ, ಬರೀ ಶಾಸಕರನ್ನೇ ಕೇಳ್ತಾ ಇದ್ದೀರಿ. ಯಾಕೆ ಹೇಳ್ತೀನಿ. ನಾನು ಆವಾಗಲೂ ನಿಮ್ಗೆ ಹೇಳಿದೆ, ನನಗೆ ಯಾರು ಡೈರೆಕ್ಟಾಗಿ ಇದು ಅಂತಂದರೆ ನನ್ನ ಚಿಕ್ಕಬಳ್ಳಾಪುರದಲ್ಲಿ ನನಗೆ ಆನ್ಸರಬಲ್ ಯಾರು ಅಂತಂದರೆ ಶಾಸಕ ಪ್ರದೀಪ್ ಈಶ್ವರ್ ಅವರು. ಶಾಸಕ ಪ್ರದೀಪ್ ಈಶ್ವರ್ ಅವರು ಉಸ್ತುವಾರಿ ಸಚಿವರನ್ನ ಹಿಡ್ಕೊತಾರೋ, ಸಿದ್ದರಾಮಯ್ಯವ್ರ ಹತ್ರ ಹೋಗ್ತಾರೋ, ಇನ್ನೊಂದು ಹೋಗ್ತಾರೋ, ನಾನು ದೊಡ್ಡ ಮಾತಾಡೋಕ್ಕೆ ರೆಡಿ ಇಲ್ಲ. ಉಸ್ತುವಾರಿ ಸಚಿವರನ್ನ ಮಾತಾಡಿ ನಾನು ಅವ್ರನ್ನ ರೀಚ್ ಆಗೋಕ್ಕೂ ನನ್ನ ಕೈಯಲ್ಲಿ ಆಗಲ್ಲ. ನಾನೇನು ಯಾವ್ದಾದ್ರು ಮದುವೆನಲ್ಲೋ ಇನ್ನೊಂದಲ್ಲಿ ಸಿಕ್ಕರೆ ಹಲೋ ಹೇಳ್ಬೋದು ಅಷ್ಟೇ. ಅವ್ರ ಹತ್ರ ನಾನು ಹೋದರೆ ಅವ್ರ ಮನೆ ಹತ್ರ ಹೋಗಿ ನಾನೇ ಹಾಕಾಗಬೇಕು. ನಾನು ಮಾಡ್ತಾ ಇರೋದು, ನಾನು ಚಿಕ್ಕಬಳ್ಳಾಪುರಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ನನಗೆ ಆನ್ಸರಬಲ್ಲು. ಇಲ್ಲಿ ನಮ್ಮ ಇಡೀ ನಮ್ಮ ಇದು ಶಾಸಕರು ನಿಂತಿದ್ದಾರೆ ಇಲ್ಲಿ, ಒಬ್ಬ ಪ್ರಥಮ ಪ್ರಜೆಯಾಗಿ. ಅವ್ರನ್ನ ಯಾಕೆ ಕೇಳಬಾರ್ದು? ಅವ್ರು ಅಲ್ಲಿಂದ ತಲುಪಿಸ್ಲಿ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋದೇ ಹಂಗಲ್ಲ. ಪಂಚಾಯತಿಯವನು ಹೋಗ್ಬಿಟ್ಟು ಯಾರೋ ಒಬ್ಬರು ಪಂಚಾಯತಿ ಚೇರ್ಮನ್ ಕೇಳ್ತಾರೋ, ಪಿ ಡಿ ಒನ್ ಕೇಳ್ಬಿಟ್ಟು ಉಸ್ತುವಾರಿ ಸಚಿವರನ್ನ CMನ ಮೀಟ್ ಮಾಡೋಕ್ಕಾಗತ್ತಾ ಸರ್? ನಾವೊಬ್ಬ ಸಾಮಾನ್ಯ ಪ್ರಜೆ, ನನಗೆ ರೀಚಬಲ್ ಇರೋದು ನಮ್ಮ ಶಾಸಕರು ಮಾತ್ರ. ಅವ್ರು ನೋಡ್ತಾರೆ ಅನ್ನೋದು ನನ್ನ ಒಂದು ಕಳಕಳಿಯ ಒಂದು ಆಸೆ. ಅದಕ್ಕೋಸ್ಕರ ಶಾಸಕರನ್ನೇ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀನಿ ಸರ್. ಏಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಏಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.